ಮನೇಲಿ ಇಡ್ಲಿ ದೋಸೆ ಹಿಟ್ಟು ಖಾಲಿ ಏನ್ ಟಿಫನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಒಂದ್ಸರಿ ಈ ತರ ರಾಗಿ ದೋಸೆ ಹಾಗೂ ಟೊಮೆಟೊ ಚಟ್ನಿನ ಮಾಡ್ಕೊಂಡು ತಿನ್ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 2 ಹಸಿಮೆಣಸಿನಕಾಯಿ, 1 ಇಂಚು ಶುಂಠಿ, 1 ಟೀ ಸ್ಪೂನ್ ಸೋಂಕಾಳು, 1 ಕಪ್ ಅವಲಕ್ಕಿನ ನೆನೆಸಿಟ್ಟು ನೀರನ್ನೆಲ್ಲ ಸೋರಿಸಿ ಹಿಂಡಿ ಅದನ್ನು ಸಹ ಹಾಕೋಣ. ಜೊತೆಗೆ ಸ್ವಲ್ಪ ನೀರನ್ನ ಹಾಕಿ ರುಬ್ಕೊಳ್ಳೋಣ. ಇದರಲ್ಲೇ 1 ಕಪ್ ರಾಗಿ ಹಿಟ್ಟು, ಅರ್ಧ ಕಪ್ ಕಡಲೆ ಹಿಟ್ಟು, ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಕೊಂಡು ಒಂದು ಬೌಲ್ಗೆ ಹಾಕೋಣ. ಇದರಲ್ಲಿ ಈಗ ಸಣ್ಣ ಕಟ್ ಮಾಡಿಟ್ಟಿರುವ ಈರುಳ್ಳಿ, ಟೊಮೆಟೊ ಹಾಗೂ ತುರ್ದಿಟ್ಟಿರುವ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಹಾಗೇನೆ ಇಡೋಣ. ಈ ಟೈಮಲ್ಲಿ ಇದಕ್ಕೆ ಸೆಟ್ ಆಗೋ ತರ ಟೊಮೆಟೊ ಚಟ್ನಿನ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಮಿಕ್ಸಿ ಜಾರ್ ನಲ್ಲಿ 3 ಟೊಮೆಟೊ, 4 ರಿಂದ 5 ಒಣಮೆಣಸಿನಕಾಯಿ, 4 ರಿಂದ 5 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಇದಕ್ಕೆ ಈಗ 2 ಟೇಬಲ್ ಸ್ಪೂನ್ ಎಣ್ಣೆನ ಬಿಸಿ ಮಾಡಿ ಈ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಖಾರ ಹುಳಿ ಅಂತ ತುಂಬಾನೇ ಟೇಸ್ಟ್ ಆದ ಟೊಮೆಟೊ ಚಟ್ನಿ ತಯಾರು. ಈಗ ದೋಸೆ ಮಾಡೋದಿಕ್ಕೆ ದೋಸೆ ಹಂಚನ್ನ ಬಿಸಿ ಮಾಡಿ 2 ಸೌಟ್ ಹಿಟ್ಟನ್ನ ತೆಗೆದು ದೋಸೆ ಹಾಕಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಟ್ಟು 2 ಕಡೆ ತಿರುಗಿಸಿ ಹಾಕಿ ಚೆನ್ನಾಗಿ ಬೆಂದ ಮೇಲೆ ತೆಗೆದ್ರೆ ರಾಗಿ ದೋಸೆ ತಯಾರು. ಇದನ್ನ ಮಾಡಿಟ್ಟಿರುವ ಟೊಮೆಟೊ ಚಟ್ನಿ ಜೊತೆಗೆ ಸರ್ವ್ ಮಾಡಿ. ಸೊ ಖಂಡಿತ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.